ಓಡಿಸ್ಬಿಡ್ತಾನೆ. ನಂಬಿಕೆಯಲ್ಲಿ ಸ್ಥಿರವಾಗಿರಿ, ಇವನ ಎದುರಿಸಿರಿ, ಇವನ ಬಿಡಬೇಡಿ. ಕರ್ತನು ಅದ್ಭುತವಾದ ಕಾರ್ಯಗಳು ಮಾಡುತ್ತಾನೆ. ಆಮೇಲೆ ನ್ಯಾಯಸ್ಥಾಪಕರು 9ನೇ ಅಧ್ಯಾಯ 8ರಿಂದ 15ನೇ ವಾಕ್ಯವರೆಗೂ ಅಲ್ಲಿ ನೋಡ್ತೀವಿ. ಮರಗಳ ಹತ್ರ ಹೋಗಿ ಕೇಳ್ತದೆ, ದ್ರಾಕ್ಷಿ ಮರ ಬಳಿಗೆ ಹೋಗಿ ದ್ರಾಕ್ಷಿ ಕೊಡುವಂತ ಗಿಡದಂತ, ಎಣ್ಣೆ ಮರಗಳಂತ, ಅತ್ತಿ ಹಣ್ಣು ಮರಗಳಂತ ಹೋಗಿ ಹೇಳ್ತಿದ್ದಾರೆ, ನೀವು ಬಂದು ನನಗೆ ರಾಜರಾಗಿರ್ರಿ, ನಮ್ಮನ್ನ ನಡೆಸಿರಿ. ಗಮನಿಸಿರಿ, ಶಾರ್ಟ್ ಕಟ್ ಅಲ್ಲಿ ಸೈತಾನ ನಮ್ಮನ್ನ ಮೇಲೆ ಕೆತ್ತಕ್ ಬರ್ತಾನೆ. ಹಿಂಗ್ ಹೋಗಿ ಹಿಂಗ್ ಬಂದು ಹಿಂಗ್ ಮಾಡ್ಬೋದು ಅಂತ. ಇಲ್ಲ ಪ್ರಿಯ ದೇವ ಮಕ್ಕಳೇ, ಬೈಬಲ್ ನಮಗೆ ಹೇಳಿದೆ ನಾವು ಹೇಗೆ ಮೇಲಕ್ಕೆ ಬರಬೇಕು, ಹೇಗೆ ಮುಂದೆ ಸಾಗ್ಬೇಕು, ಹೇಗೆ ಸೇವೆ ಕಟ್ಟಬೇಕು, ಹೇಗೆ ಮನೆ ಕಟ್ಟಬೇಕು, ಹೇಗೆ ಗಂಡ ಹೆಂಡತಿ ಜೀವಿಸಬೇಕು, ಒಂದು ಅಧಿಕಾರಿ ಹೇಗಿರ್ಬೇಕು, ಈ ಸತ್ಯವೇದ ನಮಗೆ ಹೇಳ್ಕೊಟ್ಟಿದೆ. ಪ್ರತಿಯೊಂದನ್ನು ಹೇಳಿದೆ. ನಾವು ಹೋಗಿ ಬೇರೆ ಏನು ಮಾಡೋದು ಬೇಡ. ಸತ್ಯವೇದ ಓದಿ, ಸತ್ಯವೇದ ನಮಗೇನ್ ಬೋಧಿಸ್ತೋ ಅದರಂತೆ ನಡೆಯ.